ವರ್ಷಗಳಿಂದ ಈಗ ಒಬ್ಬ ವ್ಯಕ್ತಿ ರಾಜ್ಯದ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ಸೊ ಏನು ಅನಿಸ್ತಾ ಇದೆ ನಿಮಗೆ? ಎಷ್ಟು ಖುಷಿ ಆಗ್ತಿದೆ? ತುಂಬ ಖುಷಿನೇ ಅನಿಸ್ತದೆ. ಯಾಕಂತಂದರೆ ನಾಳೆ ಏನು ಫ್ರೈಡೇ ಏನಿದೆ ಅದನ್ನ ಹಿಸ್ಟ್ರಿ ಕ್ರಿಯೇಟ್ ಆಗಬೇಕು, ಸುವರ್ಣಾಕ್ಷರದಲ್ಲಿ ಬರೆದಿಡುವಂಥ ಸಿಚುವೇಶನ್ ಕ್ರಿಯೇಟ್ ಮಾಡಿಕೊಟ್ಟವ್ರು ನಮ್ಮೂರಿಗೆ. ನಿಜ ತುಂಬ ಹೇಳ್ಬೇಕಂದ್ರೆ ತುಂಬ ಹೆಮ್ಮೆ ಆಗ್ತಾಯಿದೆ. ಸೊ ಹೀಗೆ ಮುಂದುವರಿಲಿ, ನಮ್ಮ ಆಶೀರ್ವಾದ ಸದಾ ಇರಲಿ. ನಾನು ಸಾಯೋವರೆಗೂ ಕಾಂಗ್ರೆಸ್ಸೇ ಮುಂದುವರಿಲಿ ಅಂತ ಇಷ್ಟಪಡ್ತೀನಿ. ಚೆನ್ನಾಗಿ ಮಾತಾಡ್ತಾರೆ, ಹೋಗೋ ಫ್ರೆಂಡ್ಲಿ ಥರ, ನಮ್ಮ ಕುಟುಂಬದವ್ರೇನೋ ಅನ್ನೋ ಥರ ಫೀಲಲ್ಲಿ ಇಟ್ಕೊಂಡು ಮಾತಾಡ್ತಾರೆ. ತುಂಬ ಬಾಂಧವ್ಯದಿಂದ ಮಾತಾಡ್ತಾರೆ. ಸೂರ್ಯಣ್ಣವರು ಕೂಡ ಇರ್ಬೋದು, ಡಿ ಕೆ ಅವರು ಕೂಡ ಇರ್ಬೋದು, ಇಬ್ಬರು ಕೂಡ ತುಂಬ ಬಾಂಧವ್ಯದಿಂದ ವರ್ತನೆ ಮಾಡ್ತಾರೆ. ಏನೇ ಹೇಳಿದ್ರೂ ಬೇಗ ಅದನ್ನ ಪಾಸಿಟಿವ್ ಆಗಿ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಅದು ನೋಡಿ, ನೀವೇ ನೋಡ್ತಾ ಇದ್ದೀರಲ್ಲ, ಊರಲ್ಲಿ ರಸ್ತೆ ಇರ್ಬೋದು, ಮತ್ತು ಚರಂಡಿ ವ್ಯವಸ್ಥೆ ಇರ್ಬೋದು, ಮತ್ತು ಸ್ಕೂಲ್ ಇರ್ಬೋದು, ಎಲ್ಲ ತುಂಬ ಚೆನ್ನಾಗಿ ಮಾಡಿಕೊಟ್ಟಾರೆ. ನನ್ನ ಹೆಸರು ಚಂದ್ರಿಕಾ ಅಂತ ಹೇಳಿ. ಹೌದು ಸರ್, ಹಾಂ ಆಗಲಿ, ಒಳ್ಳೆಯದಾಗಲಿ. ಅವರು ಎಲ್ಲ ಕಡೆಯೂ ಮಾಡ್ರೆ, ನಮ್ಮ ತಾಲೂಕು ಮಾಡೋರೆ, ಆರಬಲು ಚೆನ್ನಾಗಿ ಮಾಡೋರೆ. ನಾವು ಒಳ್ಳೆಯದು, ಒಳ್ಳೆ ಅಭಿವೃದ್ಧಿ ಕೆಲಸಗಳೆಲ್ಲ ಹೌದೌದು ಆಲ್ರೆಡಿ ಆಗಿದೆ ಅಂತ ಹೇಳ್ತೀವಿ. ಹೌದು ಸರ್, ಮಾಡೋರೆ. ಸಿಎಂ ಆದಮೇಲೆ ಈಗ ಇನ್ನು ಯಾವ ಥರ ಕೆಲಸಗಳನ್ನ ನೀವು ನಿರೀಕ್ಷೆ ಮಾಡ್ತೀವಿ? ಇನ್ನೂ ಇಂಪ್ರೂವ್ ಮಾಡ್ತಾರೆ. ನಮ್ಮ ತಾಲೂಕೇ ಮಾಡ್ತಾರೆ. ಇನ್ನೂ ಭಾಳ ಟಿ ಸಿಗಳು ಹಾಕವ್ರೆ, ರೋಡ್ಗಳು ಚೆನ್ನಾಗಿ ಮಾಡೋರೆ, ಭಾರಿ ಇಂಪ್ರೂವ್ ಮಾಡೋರು ಸರ್. ಇನ್ನೂ ಮುಂದೆ ಚೆನ್ನಾಗಿ ಮಾಡ್ತಾರೆ. ಈ ಕಡೆ ಎಲ್ಲ ಬರ್ತಾ ಇರ್ತಾರೆ. ಹೌದು ಸರ್, ಬರ್ತಾ ಇರ್ತಾರೆ. ಬಂದು ಏಕಸಮಯ ನೋಡ್ತಾ ಇರ್ತಾರೆ. ಬರೋ ಸರ್, ಒಳ್ಳೆಯದಾಗಲಿ. ಏನು ಅನ್ಸುತ್ತಣ್ಣ, ಈಗ ಇಲ್ಲಿ ಒಂದು ಸಣ್ಣ ಹಳ್ಳಿ ಆಗಿತ್ತು, ಆಗ ಈಗ ಅಭಿವೃದ್ಧಿ ಆಗಿದೆ. ಹೌದು ಸರ್, ಇಲ್ಲಿಂದ ಹೋಗಿ ಈಗ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಆಗ್ತಾ ಇರೋದು. ಹೌದು ಸರ್, ನಮ್ಗೆ ಒಳ್ಳೇದಾಯ್ತು ಸರ್. ನಮ್ಮ ತಾಲೂಕು ಆಯ್ತದೆ, ದೇಶಕ್ಕೆ ಒಳ್ಳೆ ಸರ್ ಮಾಡ್ತಾರೆ. ನಮ್ಮ ತಾಲೂಕು ಒಳ್ಳೆ ಮಾಡ್ತಾರೆ. ನಿಮ್ಮ ಹೆಸರಣ್ಣ? ನಾವು ಚಿನ್ನಪ್ಪ ಅಂತ, ಆರಬಲೆ ಅಂತ. ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗುವಂತ ಹಂತದಲ್ಲಿ ಇದ್ದಾರೆ ಅಂತ ಏನಕ್ಕೆ ಕನ್ಫರ್ಮ್ ಆಗಿದೆಯಲ್ಲ ಸರ್? ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ. ಅದಕ್ಕೆ ಹೇಳಿದೆ, ಏನು ಹೇಳ್ತೀರಾ? ಏನು ಸರ್, ಕೂಲಿ ಸಿಕ್ಕಿದೆ ಅಷ್ಟೇ. 45 ವರ್ಷ ಕಷ್ಟಪಟ್ಟಿದ್ದಕ್ಕೆ ಇವತ್ತು ಅವ್ರಿಗೆ ಏನು ಸಿಗಬೇಕಿತ್ತು ಅದು ಸಿಗಿದೆ. ಈಗ ಎಲ್ಲೇ ಹೋದ್ರು ಏನೇ ಮಾಡಿದ್ರು ಅಭಿವೃದ್ಧಿಲಿ ಅವ್ರಿಗೆ ಯಾವಾಗೋ ಕೊಡಬೇಕಿತ್ತು, ಸ್ವಲ್ಪ ಲೇಟ್ ಆಯಿತು ಕಾರಣಾಂತರಗಳಿಂದ. ಈಗ ಕೊಟ್ಟಿದ್ದಾರೆ, ಸಂತೋಷ. ನಮ್ಮ ತಾಲೂಕಿಂದ ಒಬ್ಬರು ಮುಖ್ಯಮಂತ್ರಿ ಯಾರು, ನಮಗೆ ಹೆಮ್ಮೆ ತಾನೆ. ರಾಜ್ಯಕ್ಕೆ ಏನೇ ಕಷ್ಟ ಬಂದರು ಕಾಂಗ್ರೆಸ್ಗೆ ಏನೇ ಮಾಡಬೇಕಾದ್ರೂ ಅವರೇ ಸಪೋರ್ಟ್ಗೆ ಇರ್ತಿದ್ರು. ಇವಾಗ ಅವ್ರು ಕೊಟ್ಟಿದ್ದಾರೆ ಹೈಕಮಾಂಡು, ನಮಗೆ ಸಂತೋಷ ಆಗಿದೆ ಸರ್. ಈಗ ಕನಕಪುರದ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಮಾತಾಡಿದ್ರೆ ಹೌದು, ಎರಡನೇ ಮಾತಿಲ್ಲ. ಹೌದು, ಸತ್ಯ ಸರ್. ಸೊ ಈಗ ಸಿಎಂ ಆದ್ಮೇಲೆ ಏನು ನಿರೀಕ್ಷೆ ಮಾಡ್ತೀರಾ ಅವ್ರ? ಸರ್, ನಮ್ಗೆ ಏನು ಮಾಡಬೇಕೆಲ್ಲ 100% ಆಗೋಗಿದೆ. ಅವ್ರು ನಮ್ಗೆ ಏನು ಕೊಡಬೇಕು, MP ಸಾಹೇಬರಾಗಿರಲಿ, ಸುರೇಶ್ ಅಣ್ಣ ಆಗಿರಲಿ, ಅವರಾಗಿರಲಿ, ಏನು ಮಾಡಬೇಕು ಎಲ್ಲ ಮಾಡಿದ್ದಾರೆ. ನಮ್ಮ ಮೆಡಿಕಲ್ ಕಾಲೇಜ್ ಆಗಬೇಕಿತ್ತು, ಕಾಲೇಜು ಸ್ಯಾಂಕ್ಷನ್ ಆಗಿದೆ. ಇನ್ನೇನಿದ್ರು ನಮ್ಗೆ ಏನೇ ಬೇಕಾಗಿರೋ ನಮ್ಮ ಫ್ಯೂಚರ್ಗೆ ಏನು ಮಾಡಬೇಕು, ಈ ನಮ್ಮ ಫ್ಯೂಚರ್ಗೆ ನಮ್ಮ ಮಕ್ಕಳ ತಲೆಗೆ ಏನು ಮಾಡಬೇಕು ಅದನ್ನ ಮಾಡಬೇಕಷ್ಟೇ. ಆಲ್ರೆಡಿ ನಮ್ಮ ತಲೆಗೆ ಏನಾಗಬೇಕು, ನಮ್ಗೆ ಏನಾಗಬೇಕು ಎಲ್ಲ ಮಾಡಿಕೊಟ್ಟಿದ್ದಾರೆ ಆಲ್ರೆಡಿ. ಒಂದು ನಮ್ಮದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಗಡಿ ಭಾಗ ತಮಿಳ್ನಾಡಿಗೆ ಇಷ್ಟು ಡೆವಲಪ್ಮೆಂಟ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಚಾಮರಾಜನಗರ ಹೋಗಿ ನೋಡಿ, ನಮ್ಮ ಕ್ಷೇತ್ರ ನೋಡಿ. ನಾವು ನಿಯರ್ ಇದೆ ಬೆಂಗಳೂರು, ಬಟ್ ಸೋರ್ಸಸ್ ಕಡಿಮೆ ಇದ್ರೂ ಕೂಡ ನಮಗೆ ಏನೇನು ಮಾಡ್ಕೊಡ್ಬೇಕು ಎಲ್ಲ ಪ್ರತಿಯೊಂದು ಮಾಡಿಕೊಟ್ಟಿದ್ದಾರೆ. ಮೆಗಾ ಡೈರಿ ಮಾಡಿದ್ದಾರೆ, ಮೆಡಿಕಲ್ ಕಾಲೇಜ್ ಆಗಿದ್ದಾರೆ. ಹಾಂ, ಬರ್ತಾರೆ ಸರ್, ಯಾವಾಗ ಬೇಕಾದ್ರೂ ಅವಾಗ ಬರ್ತಾರೆ. ನಾವಿಲ್ಲ, ನಾವೆಲ್ಲಿಗೋದ್ರು ಏನೇ ಮಾಡೋದು ಸ್ಪಂದಿಸ್ತಾರೆ ಅವರು. ಯಾರು ಇಂಥವ್ರು ಹೋಗ್ಬೇಕು ಅಂತ ಏನಿಲ್ಲ. ನಮ್ಮ ಸುರೇಶ್ ಅಣ್ಣ ಇಲ್ಲೇ ಇರ್ತಾರೆ ಆರಾಮಾಗಿ. MP ಸಾಹೇಬರು ಏನು ಬೇಕಾದ್ರೂ ನಾವು ಮಾಡಿಕೊಟ್ಟಿದ್ದಾರೆ, ಏನು ತೊಂದರೆ ಇಲ್ಲ ಸರ್. ಈಗ ಸಾಕಷ್ಟು ವಿರೋಧಗಳು ಕೂಡ ಇದೆ ಆಂತರಿಕವಾಗಿ. ಡಿ ಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಬಾರ್ದು ಅನ್ನೋ ಒಂದು ವರ್ಗ ಕೂಡ ಇದೆ. ಹೌದು, ಇದ್ರ ಜೊತೆಲಿ ಈಗ 2 ವರ್ಷ ಅಧಿಕಾರನ ಅಭಿವೃದ್ಧಿ ಕೆಲಸಗಳಿಗೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ? ಸಾಧ್ಯ ಆಗುತ್ತೆ ಸರ್. 45 ವರ್ಷದಿಂದ ರಾಜಕಾರಣ ಮಾಡಿರುವಂಥ ಸಾಹೇಬರಿಗೆ ಇನ್ನು 2 ವರ್ಷ ಮಾಡೋದು ಕಷ್ಟನಾ ಸರ್? ಒಂದು ಪಕ್ಷ ಅಂದಮೇಲೆ ಸಾಮಾನ್ಯ, ಸರ್ವೇ ಸಾಮಾನ್ಯ ಅವೆಲ್ಲ ಇದ್ದೇ ಇರುತ್ತೆ. ಮನೆ ಅಂದಮೇಲೆ ಅಣ್ಣ ತಮ್ಮದಿರಿಗೆ ಜಗಳ ಇರುತ್ತೆ. ಇನ್ನು ಪಕ್ಷ ಅಂದಮೇಲೆ 136 ಜನದಲ್ಲಿ ಜಗಳ ಯಾಕಿರಲ್ಲ, ಇದ್ದೇ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಒಳ್ಳೇದೇ ಆಗಲಿ. ಬರ್ತಾ ಇರ್ತಾರ ಅವಾಗ ಈ ಕಡೆ ಊರ್ ಕಡೆ ಏನಾದ್ರು? ಊರ್ ಕಡೆ ಎಲ್ಲ ಬರ್ತಾ ಇರ್ತಾರೆ. ಹೆಂಗೆ ಜನಗಳ ಜೊತೆ ಎಲ್ಲ ಮಾತಾಡೋದು? ಚೆನ್ನಾಗಿ ಮಾತಾಡ್ತಾರೆ, ಏನು ತೊಂದರೆ ಇಲ್ಲ. ಕೆಲಸಗಳೆಲ್ಲ ಒಳ್ಳೆ ಕೆಲಸಗಳು ಮಾಡಿದಾರೆ ಅಂತ? ಮಾಡ್ಸವ್ರೆ, ಮಾಡ್ತಾನೂ ಅವ್ರೆ. ಈಗ ಯಗ್ನೂರಲ್ಲೆಲ್ಲ ಸ್ಕೂಲು ಅವೆಲ್ಲ ಮಾಡಿದ್ದಾರೆ, ಇನ್ನೂ ಓಪನ್ ಆಗಿಲ್ಲ. ಈಗ ಓಪನ್ ಆಗ್ತವೆ. ಚೆನ್ನಾಗಿ ಮಾಡೋರು ಕೆಲಸಗಳು, ಏನಿಲ್ಲ, ಏನು ತೊಂದರೆ ಏನಿಲ್ಲ. ರೋಡ್ಗಳೇ ಆಗಲಿ ಏನೇ ಆಗಲಿ ಎಲ್ಲ ಚೆನ್ನಾಗಿ ಮಾಡ್ತಾವ್ರೆ. ಈಗ ನಿಮ್ಮೂರವರೊಬ್ರು ಮುಖ್ಯಮಂತ್ರಿ ಅಂತ ಹೇಳ್ಕೊಳ್ಳೋದಕ್ಕೆ ಎಷ್ಟು ಖುಷಿ ಇದೆ? ನಮ್ಗೆ ಹೆಮ್ಮೆ. ಈಗ ಸಿಎಂ ಆದ್ಮೇಲೆ ಏನು ಕೆಲಸಗಳು ಮಾಡಬೇಕು ಅಂತ ಅನಿಸ್ತಿದೆ ನಿಮ್ಗಿನ್ನು? ಏನೇನೋ ಮಾಡ್ತಾ ಇರ್ತಾರೆ, ಅದು ನಮ್ಗೆ ಅಷ್ಟಾಗಿ ಐಡಿಯಾ ಓಡಲ್ಲ. ಆಮೇಲೆ ಅವ್ರು ಹಂಗೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ನೀವು ಮುಖ್ಯಮಂತ್ರಿ ಆಗ್ತಾ ಇದ್ದೀರಾ, ಎಂತಕ್ಕೆ ಬಂದು ನಿಂತಿದ್ದಾರೆ? ಸಂತೋಷ ಅಲ್ಲವ್ರೆ, ಪಕ್ಕದೂರವರು ತುಂಬ ಬೇಕಾದವ್ರ ಸ್ನೇಹಿತರು ಆಗಲಿ, ತುಂಬ ಕೆಲಸಗಳು ಮಾಡೋರು, ಆಗೋದು ಒಳ್ಳೇದು, ತೊಂದರೆ ಇಲ್ಲ, ಆಗ್ಬೇಕಂತವ್ರು. ಈ ಕಡೆ ಎಲ್ಲ ಬರ್ತಾ ಇರ್ತಾರೆ, ಎಲ್ಲಿ ಬೇಕಾದ್ರೆ ಸಿಗ್ತಾರೆ. ಇಲ್ಲಿ ಸಿಗ್ತಾರೆ, ಕೊಡಳಿಗೋರು ಸಿಗ್ತಾರೆ, ಕನಕಪುರ ಅವ್ರು ಸಿಗ್ತಾರೆ, ಎಲ್ಲಿ ಬೇಕಾದ್ರೆ ಮೀಟ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಎಲ್ಲ ಕೆಲಸನೂ ಮಾಡಿಕೊಟ್ಟವ್ರು ನಮಗೆ. ಸುಮಾರು ಕೆಲಸಗಳಾಗ ಊರುಗಳಿಗೆ. ಸಿಂಧೇವ್ರ ಕಾಲದಲ್ಲಿ ನಮ್ಗೆ ಯಾವ ಕೆಲಸನೂ ಆಗಲ್ಲ, ಇವ್ರ ಪಡೆಯಲ್ಲಿ ನಮ್ಗೆ ಪ್ರತಿಯೊಂದು ಕೆಲಸನೂ ಆಗಬೇಕು.
ಎಲ್ಲ ಕೆಲಸನೂ ಮಾಡಿಕೊಟ್ಟಾರೆ. ಇವತ್ತು ಹೋದ್ರೂ ಮಾಡಿಕೊಟ್ಟಾರೆ. ಏನೇ ಕೆಲಸ ಆದರೂ ಮಾಡಿಕೊಡ್ತಾರೆ. ನಾವು ಸೀದಾ ಮನೆಗೆ ಹೋಗಿ ಮಾಡಿಸ್ಕೊಡ್ತೀವಿ. ಚೆನ್ನಾಗಿ ಮಾತಾಡ್ತಾರೆ. ಎಷ್ಟು ಜನ ಇದ್ರೂ ಮಾತಾಡ್ತಾರೆ. ಕೂಗಿ ಏನು ತೊಂದರೆ ಇಲ್ಲ. ಈಗ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ, ಆ ಸ್ಥಾನಕ್ಕೆ ಹೋದ್ಮೇಲೆ ಇನ್ನು ಬೇರೆ ಏನು ಕೆಲಸಗಳು ಮಾಡಬೇಕು ಅಂತ ನೀವು ನಿರೀಕ್ಷೆ ಮಾಡ್ತೀರಿ? ಏನು ತೊಂದರೆ ಇಲ್ಲ. ನಮ್ಗೆ ಏನು ಕೆಲಸ ಬೇಕಾದ್ರೂ ಮಾಡಿಸ್ಕೊಬರೋ ಅಷ್ಟು ಧೈರ್ಯ ಅದ. ಮಾಡಿಕೊಡ್ತಾರೆ ಅನ್ನೋದು ಯಾರೋ ನಮ್ಗೆ ತೊಂದರೆ ಇಲ್ಲ. ಆಗ್ಬೇಕಂತವ್ರು ಅವ್ರ ಪಕ್ಷಕ್ಕೋಸ್ಕರ ಕಷ್ಟ ಬಿದ್ದವ್ರೆ, ದುಡ್ದವ್ರೆ. ಚಾನ್ಸ್ ಕೊಟ್ಟು ಒಳ್ಳೇದಾಯ್ತು. ಸಂತೋಷ ಆಗಲಿ. ಅವರು ಕಷ್ಟಪಟ್ಟಿಲ್ವೇ, ದುಡ್ದಿಲ್ವೇ? ಹಾಂ ಹೇಳಿ. ದುಡಿಲಿಲ್ಲ, ಕಷ್ಟಪಡಲಿಲ್ಲ ಅಂದರೆ ಒಪ್ಕೊಳ್ಳುವ. ಇದು ನಾನು ಹೇಳೋ ಮಾತು ಬೇರೆ ಆಯಿತು. ಎಲ್ಲರಿಗೂ ಗೊತ್ತಿರುವಂಥ ವಿಷಯನೇ ಇದು. ಈಗ ಶಿವಕುಮಾರ್ ಅವರು ಯಾವಾಗಲೂ ಹೇಳ್ತಿದ್ರು ಕೂಲಿ ಕೊಡಬೇಕು ಕೆಲಸ ಮಾಡಿದವ್ರಿಗೆ ಅಂತ. ಕೊಟ್ಟರೆ ಕೂಲಿನ? ಹಾಂ, ಕೂಲಿ ಕೊಡದೇನೆ ಕೆಲಸ ಮಾಡಾರ. ಹಾಂ, ಸರಿಯಾದ ಕೂಲಿ ಕೊಟ್ಟಾರೆ ಅಂತೀರಿ? ಹಾಂ, ಮತ್ತೆ ಹೇಳಿ. ಈಗ ನಿಮ್ಮನ್ನೇ ತಗೊಳ್ಳಿ, ನೀವು ಇಂಥ ಕೆಲಸ ಮಾಡಿ ಅಂತ ತಾನೇ ನೀವು ಇಲ್ಲಿ ಬಂದಿರೋದು. ಸುಮ್ಗೆ ಬರ್ತೀರಾ? ಈಗ ಇಷ್ಟು ವರ್ಷದ ಅವರ ಕೆಲಸಕ್ಕೆ ಈಗ ಕೂಲಿ ಸಿಗ್ತಾ ಇದೆ. ಹೇಗೆ ಸರ್, ಈ ಕಡೆ ಬರ್ತಾ ಇರ್ತಾರ? ಹೆಂಗೆ ಬರ್ತಾ ಇರ್ತಾರೆ? ಒಟ್ಟು ದೂರ ಅಲ್ಲ ಸರ್, ಒಟ್ಟು ದೂರ ಬರ್ತಾ ಇರ್ತಾರೆ. ಹುಟ್ಟೂರಿಗೆಲ್ಲ ಏನೇನು ಮಾಡಿದಾರಣ್ಣ? ಮಾಡಿದ್ದಾರೆ, ಸಾಕಷ್ಟು ಮಾಡಿದ್ದಾರೆ. ಇನ್ನು ನಮಗೆ ಎಲ್ಲ ಮಾಡಿಕೊಡಿ ಏನಕ್ಕ ಅದು ಸಾಕಷ್ಟು ಅವ್ರಿಗೆ ಹೆಂಗೆ ಲೆಕ್ಕ ಬರುತ್ತೆ ಆ ಥರ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.